ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಟಾರಸ್ ವಿತ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸನೇಟ್ ಆಗತ್ತೆ ಅದನ್ನಷ್ಟೇ ತೊಗೋಬೇಕು. ಇಲ್ಲಿ ಹೇಳಿದ್ದೆಲ್ಲ ವಿಷಯಗಳನ್ನು ನಿಮ್ಮ ಮೇಲೆ ಫೋರ್ಸಿಬಲಿ ನಿಮ್ಮ ಮೇಲೆ ಹಾಕೋಬೇಡ್ರಿ. ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಇಲ್ಲಿ ಏನು ಕರೆಕ್ಟ್ ಅನ್ನಿಸ್ತೈತಿ ನಿಮಗೆ, ಅಂದ್ರೆ ಆ ಪರಿಸ್ಥಿತಿಗೆ ಹೊಂದಿಕೆ ಆಗುವಂಥ ಇಲ್ಲಿ ವಿಷಯಗಳು ಬಂದಿದ್ವು ಅಂದರೆ ಅದನ್ನಷ್ಟೇ ನೀವು ತೊಗೊಳ್ರಿ. ನಿಮ್ಮ ಜೀವನದಾಗ ನಾವು ಹೇಳ್ತಿರೋದು ಕೆಲವೊಂದು ಆಗ್ತಿಲ್ಲ, ನಡೆಯಕತ್ತಿಲ್ಲ ಘಟನೆಗಳಂದ್ರೆ ಹಿಂಗೆ ಆಗ್ಬೋದಂತ ಫೋರ್ಸಿಬಲಿ ನಿಮ್ಮ ಮೇಲೆ ಹಾಕೋಬೇಡ್ರಿ. ಅದು ಬೇರೆಯವ್ರಿಗಾಗಿರ್ತದೆ ರೀಡಿಂಗ್. ಬೇರೆ ನೋಡ್ತಿರ್ತಾರಲ್ಲ ನಿಮ್ಮಂಗೆ. ಓಕೆ, ಓಪನ್ ಮೈಂಡಿಂದ ರೀಡಿಂಗ್ಸನ್ನು ನೋಡಿರಿ. ಯಾವಾಗಲೂ ನಮಗೇನಾದ್ರೂ ಇಲ್ಲಿ ಗೈಡೆನ್ಸ್ ಸಿಗ್ತತ್ತಾ ಈ ರೀಡಿಂಗ್ ಒಳಗೆ ಅಥವಾ ಈ ಪರ್ಟಿಕ್ಯುಲರ್ ವಿಡಿಯೋ ಒಳಗೆ ನೀವೇನು ನೋಡ್ತಿರ್ತಿರಲ್ಲ, ನಿಮ್ಗಲ್ಲಿ ಏನಾದರೂ ಒಂದು ಗೈಡೆನ್ಸ್ ಸಿಗ್ಬೋದಾ ಅಂತ ನೋಡಿರಿ. ಸಿಗ್ತೈತಿ. ಓಕೆ, ಸೊ ಇವತ್ತಿಂದ ಟಾಪಿಕ್ ಏನಂತಂದ್ರೆ ಮೆಸೇಜಸ್ ಫ್ರಮ್ ಯುವರ್ ಪರ್ಸನ್. ನಿಮ್ಮ ವ್ಯಕ್ತಿಯ ಸಂದೇಶಗಳು ನಿಮಗಾಗಿ. ಭಾಳ ದಿನದಿಂದ ನೀವು ಯಾರನ್ನು ಭಾಳ ಇಷ್ಟಪಡ್ತಿದ್ದೀರಿ, ಅವ್ರು ನಿಮ್ಗೇನೂ ಮೆಸೇಜ್ ಕೊಟ್ಟಿಲ್ಲ, ಅವ್ರು ನಿಮ್ಗೇನೂ ಮಾತಾಡ್ಸಿಲ್ಲ, ನೀವೇನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಅವ್ರ ಕಡೆಯಿಂದ ಏನೋ ರೆಸ್ಪಾನ್ಸ್ ಬಂದಿಲ್ಲ ಅಂದ್ರೆ ಅಂಥ ವ್ಯಕ್ತಿ ನಿಮ್ಗೆ ಏನು ಹೇಳೋಕೆ ಇಷ್ಟಪಡ್ತಾರೆ ಅಥವಾ ಅವ್ರ ಕಡೆಯಿಂದ ಏನು ಮೆಸೇಜಸ್ ಬರ್ತಾವೆ ನಿಮಗೆ ಅಂತ ನೋಡೋಣ. ಯಾವ ವ್ಯಕ್ತಿ ಬಗ್ಗೆ ನೋಡ್ತಿದ್ದೀರಲ್ಲ ಅವ್ರನ್ನ ವಿಜುವಲೈಸ್ ಮಾಡ್ಕೊಳ್ರಿ. ನಿಮ್ಗೇನು ಮೆಸೇಜ್ ಬೇಕು ಅನ್ನೋದಿದ್ರೂ ಒಂದು ಥಾಟ್ ಪ್ರೊಸೆಸ್ ಒಳಗೆ ಹಾಕ್ರಿ. ನಮಗಿಂಥದ್ದೊಂದು ಮೆಸೇಜ್ ಬರಲಿ, ನಾನು ಇಂಥದ್ದೊಂದು ವೇಟ್ ಮಾಡ್ತಿದ್ದೀನಿ, ಅದಕ್ಕೆ ಏನಾದರೂ ಒಂದು ಆನ್ಸರ್ ಸಿಗಲಿ, ಥಾಟ್ ಪ್ರೊಸೆಸ್ ಹಾಕ್ರಿ. ಇಲ್ಲಿ ಏನಾದರೂ ನಿಮಗೆ ಒಂದು ಕ್ಲೂ ಆದರೂ ಸಿಗ್ತೈತಿ, ಮೆಸೇಜ್ ಆದರೂ ಸಿಗ್ತೈತಿ. ಓಕೆ, ಸೊ ಮೆಸೇಜಸ್ ಫ್ರಮ್ ಯುವರ್ ಪರ್ಸನ್. ಫಸ್ಟ್ ಮೆಸೇಜ್, ವಿ ನೀಡ್ ಟು ಲೆಟ್ ಈಚ್ ಅದರ್ ಗೋ. ನೋಡ್ರಿ, ನಿಮ್ಮ ಪರ್ಸನ್ ನಿಮ್ಗೆ ಹೇಳ್ತಿದಾರ ನಾವು ಒಬ್ರಿಗೊಬ್ರನ್ನ ಬಿಟ್ಕೊಂಡು ಹೋಗಬೇಕು. ಭಾಳ ನೀವು ನನ್ನ ವ್ಯೂವರ್ಸ್ ಅವ್ರನ್ನ ಭಾಳ ಹಿಡ್ಕೊಂಡಿರೋ ಸೆನ್ಸ್ ಅವ್ರನ್ನ ಬಿಟ್ಟು ಕೊಡೋಕೆ ತಯಾರಿಲ್ಲ. ನಾನು ಮೂವ್ ಆನ್ ಆಗ್ತೀನಿ, ನನಗಿದು ಸರಿ ಅನ್ಸಕತ್ತಿಲ್ಲ ಅಂದ್ರೂ ನಾವು ಒಬ್ರಿಗೊಬ್ರನ್ನ ನಾವು ಬಿಟ್ಟು ಮುಂದೆ ಹೋಗಬೇಕು ಜೀವನದಾಗ ಅಂತಂದು ಹೇಳ್ತಿದಾರೆ ನಿಮಗಿಲ್ಲ. ವಿ ನೀಡ್ ಟು ಲೆಟ್ ಈಚ್ ಅದರ್ ಗೋ. ಹೌದಾ, ನಮ್ಮ ಜೀವನ ನಾವು ಮಾಡ್ಕೊಳಕ್ಕೆ ಅಡ್ಡಿ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾರಾದರೂ ನಿಮ್ಮ ವ್ಯಕ್ತಿ ಬಗ್ಗೆ ವೇಟ್ ಮಾಡ್ತಿದ್ರಿ, ಅವ್ರ ಕಡೆಯಿಂದ ಏನಾದರೂ ಒಂದು ಕ್ವಶನ್ನಿಗೆ ನಾನು ನಿನ್ನ ಸಲುವಾಗಿ ಕಾಯಬೇಕಾ, ನೀನು ನನ್ನ ಸಲುವಾಗಿ ನನ್ನ ಜೀವನದಾಗ ವಾಪಸ್ ಬರ್ತೀಯಾ ಅಂತ ಏನಾದರೂ ನೀವು ಕಾಯ್ತಿದ್ರಿ ಅಂದ್ರೆ ಈ ಟೈಪ್ ಕ್ವಶನ್ಸ್ ಇದ್ವು ಅಂದ್ರೆ ನೋಡ್ರಿ ಇಲ್ಲಿ ಬಂದೈತೆ ಆನ್ಸರ್. ನಾವು ಒಬ್ರಿಗೊಬ್ರು ನಮ್ಮ ನೀವೆಲ್ಲ ನಾವು ಮಾಡ್ಕೊಳೋದು ಚಲೋ ಅಂತ ನಿಮ್ಮ ವ್ಯಕ್ತಿಯಿಂದ ಮೆಸೇಜ್ ಬಂದಿದೆ. ಐ ಕಾಂಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು. ನಮ್ಮ ವ್ಯಕ್ತಿ ಏನು ನಮ್ಮ ಬಗ್ಗೆ ವಿಚಾರ ಮಾಡ್ತಿದಾರನ್ರಿ, ನಾವು ಇಷ್ಟೆಲ್ಲ ಇದು ಮಾಡ್ತಿದ್ದೀವಿ ಅಂತೇನಾದ್ರೆ ಐ ಕಾಂಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು ಅಂತ ಬಂದೈತಿಲ್ಲ. ನಿನ್ನ ಬಗ್ಗೆ ವಿಚಾರ ಮಾಡಲಾರ್ದಂತಹ ನಂದು ದಿನಗಳಿಲ್ಲ ಅಂತ ನಿಮ್ಗೆ ಹೇಳ್ತಿದ್ದಾರೆ. ಐ ಲಾಸ್ಟ್ ಮೈ ಸೆಲ್ಫ್ ಫಾರ್ ಅ ವೈಲ್. ನಿಮ್ಮಿಬ್ಬರ ನಡುವೆ ಏನೋ ಒಂದು ವಿಷಯ ನಡೆದಿರ್ತದೆ, ಪರ್ಸ್ನಲ್ ಆಗಿ ನಡೆದಿರ್ಬೇಕು ಅಥವಾ ಎಲ್ಲರ ಮುಂದೆ ನಿಮ್ಮನ್ನ ಅಸಹ್ಯ ಮಾಡಿರ್ಬೇಕು, ಅವ್ರು ಬೈದಿರ್ಬೇಕು. ಪರ್ಸ್ನಲ್ ಆಗು ಬೈದಿರ್ಬೋದು, ಪರ್ಸ್ನಲ್ ಆಗು ಹೊಡೆದಿರ್ಬೋದು, ಪರ್ಸ್ನಲ್ ಆಗು ನಿಮ್ಮನ್ನು ಅಸಹ್ಯ ಮಾಡಿರ್ಬೋದು, ಹೀಯಾಳಿಸಿರ್ಬಹುದು ಅಥವಾ ನಿಮ್ಮ ಜೊತೆಗೆ ತಪ್ಪಾಗಿ ನಡ್ಕೊಂಡಿರಬಹುದು. ಒಂದು ಕ್ಷಣ ನನ್ನನ್ನು ನಾನು ಮರ್ತಿದ್ದೆ, ನಂತರನ ನಾನು ಮರ್ತಿದ್ದೆ ಅಂತ ನಿಮಗೆ ಹೇಳ್ತದ ನೋಡ್ರಿ. ಐ ವಾಂಟ್ ಟು ಬಿ ಮೋರ್ ದೆನ್ ಫ್ರೆಂಡ್ಸ್. ಯಾರಾದರೂ ಫ್ರೆಂಡ್ ಲೆವೆಲಾಗಿದ್ರಿ, ನೆಕ್ಸ್ಟ್ ಲೆವೆಲಿಗೆ ನೀವು ಹೋಗ್ಬೇಕಂತ ನಿಮ್ಗೆ ಏನಾರ ಅವರಿಗೆ ಮ್ಯಾಮ್ ನಾವೀಗ ಸದ್ಯ ಫ್ರೆಂಡ್ಸ್ ಅದೇವ್ರಿ, ನಾವು ನೆಕ್ಸ್ಟ್ ಲೆವೆಲಿಗೆ ಹೋಗ್ಬೋದು ಅಂದ್ರೆ ನೆಕ್ಸ್ಟ್ ನಾವು ಏನು ಫ್ರೆಂಡ್ಸಿಂದ ಅವ್ರು ಬರೀ ಫ್ರೆಂಡ್ಸ್ ಅಂತ ಇಟ್ಕೊಂಡಾರ ನಮ್ಮನ್ನ, ಬೇರೆ ಏನಾದ್ರು. ಸೊ ನಿಮ್ಮ ವ್ಯಕ್ತಿ ಹೇಳ್ತಿದ್ದಾರೆ ಇಲ್ಲೇ ಮೋರ್ ದೆನ್ ಫ್ರೆಂಡ್ಸ್, ನಾನು ನಿನ್ನ ಜೊತೆಗೆ ಮೋರ್ ದೆನ್ ಅ ಫ್ರೆಂಡ್, ಒಂದು ಸ್ಟೆಪ್ ಮುಂದೆ ನಿನ್ನ ಜೊತೆಗೆ ಇರೋಕೆ ಇಷ್ಟಪಡ್ತೀನಿ ಅಂತ ಹೇಳ್ತಿದ್ದಾರೆ ನೋಡ್ರಿ. ಸೊ ನಿಮ್ಮ ಕ್ವಶನ್ಸ್ ನೀವು ಥಾಟ್ ಪ್ರೊಸೆಸ್ ಹಾಕಿಲ್ಲ ಆನ್ಸರ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ. I remember every detail of that day.
ಆಫ್ ದಟ್ ಡೇ. ಯಾವುದೋ ಒಂದು ಡೇ ಐತಲ್ಲ ಇಲ್ಲಿ, ಹಾಂ, ನೀವಿಬ್ಬರು ಒಂದು ಒಳ್ಳೆ ದಿನ, ಒಂದು ಭಾಳ ಬ್ಯೂಟಿಫುಲ್ ಡೇ, ರಿಮೆಂಬರಿಂಗ್ ಡೇ ಅಂದೇಳಿ ನಾವು ನನ್ನ ಜೀವನದಾಗ ಮರಿಲಾರ್ದಂಥ ಒಂದು ದಿನ ನಾವು ಕಳೆದ್ವಿ ಖುಷಿಯಾಗಿ. ಇಲ್ಲಾಂದ್ರೆ ಅದು ಆ ಮರಿಲಾರದ ಒಂದು ದಿನ ಇತ್ತಲ್ಲ, ಅದನ್ನು ಅದ್ರದ್ದು ಡಿಟೇಲ್ ನಾನು ಪ್ರತಿ ಒಂದು ಕ್ಷಣ ಅದ್ರಾಗ ಏನು ಡಿಟೇಲ್ ಎಲ್ಲ ನಾನು ನೆನಪು ಮಾಡ್ಕೊತೀನಿ ಅಂತ ನಿಮ್ಮ ವ್ಯಕ್ತಿ ಹೇಳ್ತದೆ. ನಾ ಏನು ಮರ್ತಿಲ್ಲ. ಒಳ್ಳೇದಾಗಿರ್ಬೋದು, ಅದು ಕೆಟ್ಟದಾಗಿರ್ಬೋದು, ಅಂದ್ರೆ ಆ ದಿನ ಭಾಳ ಖುಷಿಯಿಂದ ಕಳೆದಿರ್ಬೋದು, ಒಂದು ಮೆಮೊರೇಬಲ್ ಆಗಿರ್ಬೋದು ಆ ರೀತಿ. ಇಲ್ಲ ಭಾಳ, ಯಾಕಂದ್ರೆ ಇಲ್ಲ ಐ ಲಾಸ್ಟ್ ಮೈಸೆಲ್ಫ್ ಫಾರ್ ಲಿಟಲ್ ವೈಲ್ ಅಂತ ಬಂದೈತಿಲ್ಲ, ತಪ್ಪಾಗಿರೋ ನಡೆದ್ರೆ ಆ ದಿನ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ತಿದ್ದಾರೆ ಅವರು. ಒಂದು ಕಹಿ ಆದ ಘಟನೆ ನಡೆದ ಆ ದಿನ ಆವತ್ತಿನ ದಿನ ಆ ಕ್ಷಣ ಏನಾದರೂ ಅಂತ ನಡೆದಿತ್ತಂದ್ರೆ ಅವತ್ತಿನ ಪ್ರತಿ ಒಂದು ಡಿಟೇಲ್ ನನಗೆ ನೆನಪೈತಿ, ನಾನು ಮರ್ತಿಲ್ಲ ಅಂತ ನಿಮ್ಗೆ ಹೇಳ್ತಿದ್ದಾರೆ. ಅವ್ರು ಏನು ಮಾಡಿದ್ರೆ ನಮಗೆ ಮರ್ತು ಬಿಟ್ಟಾರನ್ರಿ ಮ್ಯಾಮ್ ಅಂತ ನೀವು ಕೇಳಿದ್ರಂದ್ರೆ, ಇಲ್ಲ ನಾನು ಮರ್ತಿಲ್ಲ ಅಂತ ಹೇಳ್ತಿದ್ದಾರೆ. ಐ ವಂಡರ್ ಇಫ್ ಯು ಆರ್ ಹ್ಯಾಪಿ ವಿತ್ ಮೀ. ಅವ್ರಿಗೆ ಅನಿಸತಿ ಕೆಲವೊಬ್ರಿಗಿಲ್ಲ, ನಿಮ್ಮ ವ್ಯಕ್ತಿ ನಿಮಗೆ ಹೇಳ್ತಿದಾರೆ, ನೀನು ನಿಜವಾಗ್ಲೂ ನನ್ನ ಜೊತೆ ಖುಷಿಯಾಗದೀಯಾ ಅಂತ ಕೇಳ್ತಿದಾರೆ ನೋಡ್ರಿ. ಅಂದ್ರೆ ನೀವು ಅವ್ರಿಗೆ ಅನಿಸತಿ ನೀವು ಅವ್ರ ಜೊತೆ ಖುಷಿಯಾಗಿಲ್ಲ. ಯಾಕೆ ಹಂಗೆ ಅನ್ನಿಸ್ತಾ ಐತಿ ನೋಡ್ರಿ. ಅಥವಾ ಅವ್ರು ನಿಮಗೆ ನಾವು ಫ್ರೆಂಡ್ಸಿಂದ ನೆಕ್ಸ್ಟ್ ಲೆವೆಲಿಗೆ ಹೋಗೋಣ, ಅಥವಾ ನಾವು ಅವತ್ತಾಗಿದ್ದೆಲ್ಲ ಮರೆತು ಬಿಡ್ತೀಯ ಅಂತ ನೀವು ಕೇಳಿರ್ಬೇಕಾ? ನೀವೇನದಕ್ಕೆ ಉತ್ತರ ಕೊಟ್ಟಿರ್ಲಿಕ್ಕಿಲ್ಲ. ಸೊ ನೀನು ನನ್ನ ಜೊತೆ ನಿಜವಾಗ್ಲೂ ಖುಷಿಯಾಗಿದ್ದೀಯಾ? ಐ ಆಮ್ ಬಿಕಮಿಂಗ್ ಅ ಬೆಟರ್ ಪರ್ಸನ್. ಓಕೆ, ನಾನೀಗ ಒಳ್ಳೆ ವ್ಯಕ್ತಿ ಆಗ್ತದಾನೆ. ನಾ ಫಸ್ಟ್ ಹೆಂಗಿದ್ದೆ ಅಲ್ಲಿಕ್ಕಿಂತ ಈಗ ನಾನು ಸುಧಾರಿಸ್ತದಾನೆ. ಒಳ್ಳೆ ವ್ಯಕ್ತಿ ಅಲ್ಲ, ಸುಧಾರಿಸ್ತದಾನೆ. ಸುಧಾರಿಸ್ತದಾನೆ, ಪ್ಲೀಸ್ ನನಗೆ ಕ್ಷಮಿಸಂತನ ಅನ್ಕೋಬೋದು ನೀವು ಅದನ್ನ. ನಾ ಈಗ ಅಂದರೆ ನಾನು ಜಡ್ಜ್ ಮಾಡಬೇಡ, ನಾ ಇನ್ನೂ ಸುಧಾರಿಸ್ತದೇನೆ ಅಂತ ಹೇಳ್ತಿರ್ಬೇಕು. ಯಾರಾದರೂ ನನ್ನ ವ್ಯಕ್ತಿ ಸುಧಾರಿಸ್ತಾರೆ ಮೇಡಮ್, ಹಿಂಗೆ ಇರ್ತಾರನ್ರಿ, ಸುಧಾರಿಸ್ತಾನೆ ರೀ, ಯಾರೋ ನೀವು ಕ್ವಶನ್ ಹಿಂಗೆಲ್ಲ ಮಾಡಿದ್ರಿ, ಸೊ ಎಲ್ಲನೂ ಒಂದು ಕತೆ ಹಂಗೆ ನಾವು ತೊಗೊಂಡ್ಬಿಟ್ವಿ ಅಂದ್ರೆ ಇದನ್ನ ನಾ ಸುಧಾರಿಸ್ತದನಿ ಅಂತ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತದಾನೆ. ಐ ವಿಶ್ ಐ ಕುಡ್ ಶೇರ್ ಮೈ ಗುಡ್ ನ್ಯೂಸ್ ವಿತ್ ಯು. ನಾ ಸುಧಾರಿಸ್ತದನಿ, ಬರ್ತಾ ನಾ ಒಳ್ಳೆ ಏನೇನು ನನ್ನೊಳಗೆ ನಾ ಚೇಂಜ್ ಮಾಡ್ಕೊತದನಿ, ಪರಿವರ್ತನೆ ಮಾಡ್ಕೊತದನಿ. ನನ್ನ ಜೀವನದಾಗ ಕೆಲವೊಂದು ಖುಷಿಯಾದ ಕ್ಷಣಗಳನ್ನ, ಒಂದು ಹ್ಯಾಪಿ ನ್ಯೂಸ್ ಅದಾವೆ ನನ್ನ ಜೀವನದಾಗ, ನಾನು ನಿನ್ನ ಜೊತೆಗೆ ಶೇರ್ ಮಾಡ್ಕೋಬೇಕಂತಲೇ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ನೋಡಿ. ಯಾರ್ಯಾರ್ದು ಏನೇನು ಕ್ವಶನ್ಸ್ ಇದ್ವು ಆನ್ಸರ್ ಸಿಗ್ತದವು ಅಂತ ಅಂದ್ಕೊತೀನಿ ಅವ್ರ ಕಡೆಯಿಂದ ಮೆಸೇಜಸ್. ಓಕೆ, ಕ್ವಶನ್ಸ್ ಹಾಕ್ರಿ, ಕ್ವಶನ್ ಥಾಟ್ ಪ್ರೊಸೆಸ್ ಒಳಗೆ ಅನ್ಕೋರಿ, ಇಲ್ಲ ಆನ್ಸರ್ ಸಿಗ್ತಾವೆ. ಥಾಟ್ ಪ್ರೊಸೆಸ್ ಆನ್ಸರ್ ಸಿಕ್ಕಿದೆ ಅಂದರೆ ನಮ್ಗೆ ಆನ್ಸರ್ ಸಿಕ್ರಿ. ನಾನೊಂದು ಥಾಟ್ ಪ್ರೊಸೆಸ್ ಹಾಕಿದ್ದೆ, ನಾನಂತ ಒಂದು ಕ್ವಶನನ್ನು ಯಾವ ಕ್ವಶನ್ ಅಂತ ನಿಮ್ಗೆ ಹೇಳ್ಬೇಕನ್ಸಿದ್ರೆ ಹೇಳ್ಬೋದು. ಕ್ವಶನ್ ಹಾಕಿದ್ದೆ, ನನಗೆಲ್ಲ ಆನ್ಸರ್ ಬಂತು ಅಂತ ಹೇಳ್ಬೋದು ನೀವು. ಐ ಫೀಲ್ ಯು ಲೀವ್ ಮೀ ಬಿಹೈಂಡ್. ಅವ್ರಿಗೆ ಅನಿಸ್ತಂತೆ ನೀವು ಅವ್ರನ್ನ ಬಿಟ್ಟು ಮುಂದೆ ಹೋಗ್ಬಿಟ್ರಿ ಅಂತ. ಅಂದರೆ ನೀವು ಅವ್ರ ಜೊತೆಗೆ ಯಾಕೋ ನಿಮಗೆ ಚಲೋ ಅನಿಸಿಲ್ಲ, ಅದಕ್ಕೆ ನೀವು ಅವ್ರನ್ನ ಬಿಟ್ಟು ಮುಂದೆ ಹೋಗ್ತದ್ದೀರಿ ಅಥವಾ ಮುಂದೆ ಹೋಗ್ಬಿಟ್ಟಿರಿ, ಅಂದರೆ ಅವ್ರನ್ನ ಬಿಡ್ತದಿರಿ ನೀವು ಅಂತ ಅವ್ರಿಗೆ ಅನ್ನಿಸ್ತೈತಿ ಈಗ. ಹಂಗಾಗಿ ನೀ ನನ್ನ ಜೊತೆ ಖುಷಿ, ಹಂಗಾಗಿ ಅನ್ನಿಸ್ತಿರ್ಬೇಕು ಅವರಿಗೆ, ನೀ ನನ್ನ ಬಿಟ್ಟು ಹೋಗ್ತದಿ, ನನ್ನ ಜೊತೆ ನಿಜವಾಗ್ಲೂ ಖುಷಿ ಇದೆಯಾ, ನಾನು ನನ್ನನ್ನು ಸುಧಾರಿಸ್ಕೊಳಕ್ಕೆ ನಾನು ಸ್ವಲ್ಪ ಟೈಮ್ ಕೊಡ್ತಿದ್ದೀಯಾ. ಐ ವಾಂಟ್ ಟು ಟೆಲ್ ಯು ಹೌ ಐ ಫೀಲ್. ನಾನು ನಿನಗೆ ಹೇಳ್ಬೇಕು, ನನಗೆ ಹೆಂಗೆ ಅನ್ನಿಸ್ತೈತಿ ಈಗ, ನನಗೆ ಏನು ಫೀಲ್ ಮಾಡ್ತಿದ್ದೆ ನಿನ್ನ ಬಗ್ಗೆ, ಅದೆಲ್ಲ ನಿನಗೆ ಹೇಳಬೇಕು ಅಂತನ ಕೆಲವೊಬ್ರು ನಿಮಗೆ ಹೇಳ್ತಿದ್ದಾರೆ ನೋಡ್ರಿ. ಯಾರ್ಯಾರು ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲಲ್ಲ ನಿಮ್ಮ ಜೊತೆಗೆ ಅವ್ರ ಫೀಲಿಂಗ್ಸನ್ನು, ಈಗ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅಂತ ಕಾಯ್ತಿದ್ದಾರೆ. ಐ ವಾಂಟ್ ಟು ಫೀಲ್ ದಟ್ ವೇ ಅಗೇನ್. ಓಕೆ, ಎಲ್ಲಿ ಹೋಗ್ತದ? ಐ ರಿಮೆಂಬರ್ ಎವ್ರಿ ಡಿಟೇಲ್ ಆಫ್ ದಟ್ ಡೇ. ಐ ವಾಂಟ್ ಟು ಫೀಲ್ ದಟ್ ವೇ ಅಗೇನ್. ಒಳ್ಳೆಯದೇ ಕ್ಷಣ ಕಳೆದಿರ್ಬೇಕು ಅನ್ಸುತ್ತೆ ನೀವು. ಒಂದು ಖುಷಿಯಾದ ಕ್ಷಣಗಳನ್ನು, ಖುಷಿಯಾದ ಮೆಮೊರೀಸ್ ನೀವು ಕ್ರಿಯೇಟ್ ಮಾಡಿದ ಖುಷಿ, ಒಂದು ಸಂತೃಪ್ತಿ ಕೊಡೋಂಥದ್ದು, ಒಂದು ಕ್ವಾಲಿಟಿ ಟೈಮ್ ಅಂತೇವಲ್ಲ
ಆ ಟೈಮ್ ಸ್ಪೆಂಡ್ ಮಾಡಿರಿ. ಸೊ ನನಗೆ ಅವಾಗ ಹೆಂಗೆ ಫೀಲ್ ಆಗಿತ್ತಲ್ಲ ಅದನ್ನು ಇನ್ನೊಂದು ಸಲ ನಿನ್ನ ಜೊತೆಗೆ ಫೀಲ್ ಮಾಡ್ಕೋಬೇಕಂತ ಇಷ್ಟಪಡ್ತೀನಿ ಅಂತ ನಿಮ್ಗೆ ಹೇಳ್ತಾ ಇದ್ದಾರೆ. ಸೊ ಲಾಸ್ಟ್ ಕಾರ್ಡ್ ಫ್ರಮ್ ದಿಸ್ ಡೆಕ್. I left when I saw with someone else. ವಾವ್, ನೋಡಿರಿ ಯಾರೋ ನಿಮ್ಮ ಜೊತೆ, ನೀವು ಬೇರೆ ಜೊತೆಗೆ ಇದ್ದಿದ್ದವ್ರು ನೋಡಿದ್ರಂತೆ, ಹಾಗಾಗಿ ಅವರು ನಿಮ್ಮನ್ನು ಬಿಟ್ಟು ಹೋಗ್ಯಾರ ಅಂತ ಹೇಳ್ತಿದ್ದಾರೆ. ಇಲ್ಲಿ ಬಾಟಮ್ ಆಫ್ ದ ಡೆಕ್ ಒಳಗೆ ಒಂದು ಐ ವಾಂಟ್ ಟು ರೀಚ್ ಔಟ್ ಬಟ್ ಐ ಆಮ್ ಅಫ್ರೇಡ್ ಅಂತ ಬಂದೈತಿ. ಅಂದರೆ ನನಗೆ ನಿನ್ನ ಜೊತೆಗೆ ಮಾತಾಡಬೇಕು, ನಿನ್ನ ಜೊತೆಗೆ ಮತ್ತು ವಾಪಸ್ ಕಾಂಟ್ಯಾಕ್ಟಿಗೆ ಬರಬೇಕು, ನಿನಗೊಂದು ಹಲೋ ಅನ್ಬೇಕು, ನಾನು ಹೇಳಬೇಕು ಎಲ್ಲ ಅನಿಸ್ತೈತಿ. ಬಟ್ ನನಗೆ ಹೆದರಿಕೆ ಆಗ್ತದೆ, ಯಾಕಂದ್ರೆ ನಾನು ರಿಜೆಕ್ಟ್ ಮಾಡ್ಬೋದು, ಬೈಬೋದು, ಏನೋ ಮಾಡ್ಬೋದು ಅಂತ ಹಿಂಗೆ. ಓಕೆ, ನಿನ್ನನ್ನು ನಾನು ಬೇರೆ ಜೊತೆಗೆ ನೋಡಿದೆ, ಹಾಗಾಗಿ ನಾನು ಬಿಟ್ಟು ಹೋದೆ ನಿನ್ನ ಅಂತ ಹೇಳ್ತಿದ್ದಾರೆ. ನೋಡ್ರಿ ಯಾರ್ದಂತಂದು. ಸಾರಿ. ಸೊ ಈ ಡೆಕ್ಕಿಂದ ನೋಡೋಣ ಏನು ಬರ್ತಾವೆ ಮೆಸೇಜಸ್ ನಿಮ್ಮ ಪರ್ಸನಿಂದ. ಸಣ್ಣ ಚೋಟ ಕ್ಯೂಟ್ ಅದಾವ ಇವು, ಜಾರ್ ಬೀಳ್ತಾವೆ ಕೈಯಾಗ. ಓಕೆ, ಮೆಸೇಜಸ್ ಫ್ರಮ್ ಯುವರ್ ಪರ್ಸನ್. The way you walk, talk, smile or laugh or even cry just melts my heart. ನಿಮ್ಗೆ ಹೇಳ್ತಿದಾರೆ ಅವರು, ನೀವು ಹೆಂಗೆ ಇದ್ರು ನನಗೆ ಚಂದ, ನೀ ಹತ್ರೂ ಚಂದ, ನಕ್ಕರೂ ಚಂದ, ನನ್ನ ಹಾರ್ಟ್ ಕರಗಿ ಹೋಗ್ತೀನಿ ನೋಡಿದ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ನಿಮಗೆ. ಯು ಆಲ್ವೇಸ್ ಸರ್ಪ್ರೈಸ್ ಮೀ ವಿತ್ ನೈಸ್ ವೇಸ್. ನಿಮ್ಮ ಪ್ರತಿಯೊಂದು ನಿಮ್ಮದು ಗುಣ ಇರ್ಬೋದು, ವ್ಯಕ್ತಿತ್ವ ಇರೋದು, ಪ್ರತಿಯೊಂದು ಸಲದ್ದು ನೀವು ಅವ್ರ ಜೊತೆಗೆ ಏನು ಇರ್ತಿರಲ್ಲ ಅದನ್ನೇ ನಿಮ್ಮ ಜೊತೆಗೆ ಕಳೆದಿದ್ದು ಒಂದೊಂದು ಕ್ಷಣನೂ ಡಿಫ್ರೆಂಟ್ ಆಗಿರ್ತಾವೆ. ಪ್ರತಿ ಸಲನೂ ಅವ್ರು ಸರ್ಪ್ರೈಸ್ ಆಗ್ತಾರೆ. ಅಂದರೆ ಅಷ್ಟು ನಿಮ್ದು ಏನೋ ಒಂದು ನಿಮ್ಮೊಳಗೆ ಏನೋ ಒಂದು ಒಳ್ಳೆ ಗುಣ ಇರ್ಬೋದು. ಅದು ನೀವು ಯಾರಿಗೋ ಒಂದು ಈಗ ನೀವು ಎಲ್ಲೋ ಹೋಗಿರ್ತೀರಿ, ಎಕ್ಸಾಂಪಲ್ ಅಲ್ಲೊಬ್ರಿಗೆ ನಿಮ್ಮಲ್ಲೊಂದು ಗುಣ, ಅಲ್ಲಿ ನಡ್ಕೊಳೋ ರೀತಿ ಎಲ್ಲ ಐತಲ್ಲ, ಅವರಿಗೆ ಹಿಂಗೂ ಇರ್ತಾರೆ ಅವರು ಅಂತ ಹಿಂಗೆ ಅನಿಸುತ್ತೆ. ನೆಕ್ಸ್ಟ್ ಇನ್ನೊಂದು ಡಿಫ್ರೆಂಟ್ ಒಂದು ವಾತಾವರಣಕ್ಕೆ ಹೋಗಿರ್ತೀರಿ, ಅಲ್ಲಿ ಹೋದ ಸಲ ಹೋಗಿದ್ಕಿನ ಅಲ್ಲಿದು ನೀವಿರೋ ಬಿಹೇವಿಯರು, ನೀವು ಮಾಡ್ತಿರೋದು ಎಲ್ಲ ನೋಡಿದ್ರೆ ಅವರಿಗೆ ನಿಮ್ಮ ವ್ಯಕ್ತಿತ್ವ ಎಲ್ಲ ನೋಡಿದ್ರೆ ಇಲ್ಲೂ ಹಿಂಗದಾರ, ಹಿಂಗೂ ಇರ್ತಾರೆ, ಅಂದ್ರೆ ಒಂದೇ ವ್ಯಕ್ತಿ ಒಳಗೆ ಇಷ್ಟೆಲ್ಲ ಗುಣಗಳಿರ್ತಾವ ಅಂತ ಅವರಿಗೆ ಆಶ್ಚರ್ಯ ಆಗ್ತದೆ. ಪ್ರತಿ ಸಲನೂ ನೀವು ಅವರಿಗೆ ಸರ್ಪ್ರೈಸ್ ಕೊಡ್ತೀರಂತ ನಿಮ್ಮ ಆ್ಯಕ್ಷನ್ಸಿಂದ. ಯು ಟೇಕ್ ಕೇರ್ ಆಫ್ ಮೀ ಆ್ಯಂಡ್ ಸ್ಟೇ ಬೈ ಮೈ ಸೈಡ್ ವೆನ್ ಐ ಆಮ್ ಇಲ್ಲ. ಅವ್ರಿಗೆ ಆರಾಮಿಲ್ಲ ಅಂದ್ರೆ ನೀವು ಅವ್ರನ್ನ ಕೇರ್ ಮಾಡ್ತೀರಿ ಅಂತ ಹೇಳ್ತಿದ್ದಾರೆ. ಸೊ ಈಗ ಅವ್ರಿಗೆ ಆರಾಮಿರ್ಲಿಕ್ಕಿಲ್ಲ, ನಿಮ್ಮ ನೆನೆಸ್ಕೊತದ. ಟೈಮ್ ಜಸ್ಟ್ ಫ್ಲೈಸ್ ವೆನ್ ವಿ ಆರ್ ಟುಗೆದರ್. ನಾವಿಬ್ಬರು ಜೊತೆಗಿದ್ರೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಅಂತ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾರೆ. ಸೊ ಅದ ಟೈಮ್ನ ಇನ್ನೊಂದು ಸಲ ಸ್ಪೆಂಡ್ ಮಾಡೋಣ ಅಂತಲೂ ನಿಮಗೆ ಹೇಳ್ತಿದ್ದಾರೆ. ಯು ವುಡ್ ಡೂ ಎನಿಥಿಂಗ್ ಐ ಸೇ. ಅವ್ರು ಏನು ಹೇಳಿದ್ರು ನೀವು ಮಾಡ್ತಿದ್ರಿ ಅನ್ನಿಸುತ್ತೆ. ಈಗ ನೀವು ಇಲ್ಲ ನನಗೆ ಮಾಡೋಕ್ಕಾಗ ಅಂದ್ರೆ ನೋ ಅಂತ ಹೇಳಿರ್ಬೋದು ಈಗ ಕೆಲವೊಬ್ಬರಿಗೆ. ಪ್ರತಿ ಸಲ ನೀವು ಹೇಳ್ದಂಗೆ ಮಾಡೋಕ್ಕಾಗಲ್ಲ. ನಂದು ಒಂದು ಸ್ವಲ್ಪ ನಾನು ಹೇಳೋದನ್ನು ಅರ್ಥ ಮಾಡ್ಕೊತೀನಾರು ಅಂದಿರ್ಬೇಕು. ನಾ ಏನು ಹೇಳಿದ್ರು ಮಾಡ್ತಿದ್ದಿ, ಈಗ ನೆನಪಾಗ್ತೈತಿ ಅಂತ ನಿಮಗೆ ಹೇಳ್ತಿದ್ದಾರೆ. ನಿಮ್ಮ ಗುಣಗಳನ್ನು ಹೇಳ್ತಿದ್ದಾರೆ ಇಲ್ಲಿ. ಯು ನೋ ಮೀ ಬೆಟರ್ ದೆನ್ ಐ ನೋ ಮೈ ಸೆಲ್ಫ್. ನನ್ನನ್ನು ನೀನು ನನಗಿಂತ ಜಾಸ್ತಿ ಅರ್ಥ ಮಾಡ್ಕೊಂಡಿದ್ದಿ ಅಂತ ನಿಮ್ಗೆ ಹೇಳ್ತಿದ್ದಾರೆ. ಯು ಆಲ್ವೇಸ್ ಗಿವ್ ಮೀ ಯುವರ್ ಹಾನೆಸ್ಟ್ ಒಪಿನಿಯನ್. ಫಿಲ್ಟ್ರ್ ಇಲ್ಲೇ ಇಲ್ಲ ನಿಮ್ದು ಥಾಟ್ ಪ್ರೊಸೆಸ್ ಒಳಗೆ, ಬಾಯಿ ಒಳಗೆ, ಥ್ರೋಟ್ ಒಳಗೆ. ಓಕೆ, ಗಂಟ್ಲಿಗೂ ಮತ್ತು ಬುದ್ಧಿಗೆ ಏನೈತಲ್ಲ, ನಿಮ್ಗೆ ಏನು ಅನಿಸ್ತಲ್ಲ ನೀವು ಕರೆಕ್ಟ್ ಹಾನೆಸ್ಟಾಗಿ ಪ್ರಾಮಾಣಿಕರ ಹಿಂಗೆ ಅನಿಸ್ತೈತಿ, ಇದು ಹಂಗೆ ಅನಿಸ್ತೈತಿ, ಅದು ನೀವು ಭಾಳ ಇಷ್ಟ. ಈಗ ಅವ್ರಿಗೆ ಏನೋ ಒಂದು ಜೀವನದಾಗ ಒಂದು ಒಪಿನಿಯನ್ ಬೇಕಾಗಿ ನನಗೆ ಅನಿಸ್ತೈತಿ. ಅದು ನೆನಪಾಗ್ತಾಯಿತ್ತು ನಿಮಗೆ. ಐ ಮಿಸ್ ಯು
ಈವನ್ ವೆನ್ ಯು ಆರ್ ಇನ್ ದ ನೆಕ್ಸ್ಟ್ ರೂಮ್, ನೀವು ನನ್ನ ಪಕ್ಕಕ್ಕೆ ಅಂದ್ರೆ ಬಾಜು ಎದುರಿಗೆ ಕಾಣಲಿಲ್ಲ ಅಂದ್ರೆ ನನ್ನ ಪಕ್ಕದ ರೂಮ್ ಒಳಗಿದ್ರೆ ಸಾಕು, ನಾನು ನಿನ್ನ ಮಿಸ್ ಮಾಡ್ಕೊತೀನಿ ಅಂತ ಹೇಳ್ತಿದ್ದಾರೆ. ಸೊ ಈಗ ಹೇಳ್ತಿರೋದು ಗುಡ್ ನ್ಯೂಸ್ ಹೇಳಬೇಕು, ನನಗೆ ಇನ್ನೊಂದು ಸಲ ಚಾನ್ಸ್ ಕೊಡ್ತೀಯ ಅಂತನ ಕೇಳ್ತಿದ್ದಾರೆ. ಯು ಕಂಪ್ಲೀಟ್ ಮೀ. ನೋಡಿ ಅವ್ರು ನೀವು ಇದ್ರಿ ಅಂದ್ರೆ ಅವ್ರ ಜೀವನ ಒಂಥರ ಕಂಪ್ಲೀಟ್ ಅನ್ನಿಸ್ತದಂತೆ. ಓಕೆ, ಐ ಲೈಕ್ ಹೌ ಯು ರೆಸ್ಪೆಕ್ಟ್ ಮೀ. ಸಾಕಿದೆ. ಓಕೆ, ನೀವು ಅವ್ರನ್ನ ಹೆಂಗೆ ರೆಸ್ಪೆಕ್ಟ್ ಮಾಡ್ತಿರಲ್ಲ ಅದು ಅವರಿಗೆ ಭಾಳ ಇಷ್ಟ ಅಂತ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತಿದ್ದಾರೆ. ಈಗ ನೀ ನನ್ನನ್ನು ಹೆಂಗೆ ರೆಸ್ಪೆಕ್ಟ್ ಹೆಂಗಿದ್ರು ನನ್ನ ರೆಸ್ಪೆಕ್ಟ್ ಮಾಡ್ತಿದ್ದಿ, ನಾ ಎಷ್ಟು ಸಿಟ್ ಮಾಡಿದ್ರು ನನ್ನ ರೆಸ್ಪೆಕ್ಟ್ ಮಾಡ್ತಿದ್ದೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಓಷನ್ ಕಾರ್ಡ್ಸ್ ಒಳಗೆ ನೋಡ್ಬಿಡೋಣ. ಮೆಸೇಜಸ್ ಫ್ರಮ್ ಯುವರ್ ಪರ್ಸನ್. ನಿಮ್ಮ ಎಲ್ಲಾದರೂ ಹೊರ ಕರ್ಕೊಂಡು ಹೋಗ್ಬೇಕು ಅನ್ಕೊತಿದಾರ, ನಿಮ್ಮನ್ನು ಮಿಸ್ ಮಾಡ್ಕೊತಿದಾರ, ಬೇಜಾರೊಳಗದಾರ. ಜೀವನ ಬೇಸರ ಆಗ್ಬಿಟ್ಟವ್ರಿ. ನೀವಿಲ್ಲದೆ ನೀನಿಲ್ಲದೆ ನನಗೇನಿದೆ. ಓಕೆ, ಕಾಂಪ್ರಮೈಸ್ ಮಾಡ್ಕೋಬೇಕಂತ ಅನ್ಕೊತಿದಾರ ನೋಡ್ರಿ ನಿಮ್ಮ ಜೊತೆಗೆ. ಕಾಂಪ್ರಮೈಸ್ ಮಾಡ್ಕೊಂಡು ನನಗೆ ಇನ್ನೊಂದು ಚಾನ್ಸ್ ಕೊಡು ಅಂತ ಕೇಳ್ತಿದಾರ. ನೀವು ಇಲ್ದಂಗೆ ಭಾಳ ಬೇಜಾರೊಳಗದಾರ. ಜೀವನ ಭಾಳ ನನಗೆ ವಜ್ಜಿ ಆಗೈತಿ. ಎಕ್ಸ್ಕ್ಯೂಸ್ ಮೀ. ನನ್ನಿಂದ ನಾನು ಇದನ್ನು ದೂರ ಮಾಡಿಕೊಂಡೆ, ನನ್ನಿಂದ ನಾನು ಇದನ್ನು ರಿಲೇಷನ್ಶಿಪ್ ಹಾಳು ಮಾಡಿಕೊಂಡೆ ಅಂತಲೂ ಕೆಲವೊಬ್ರು ನಿಮಗೆ ಹೇಳಬೇಕಂತ ಇಷ್ಟಪಡ್ತಿದ್ದಾರೆ. ನಿನಗೆ ಭಾಳ ನೋವು ಕೊಟ್ಟೆ ಅಂತಲೂ ಹೇಳ್ತಿದ್ದಾರೆ. ಹೌದು, ನಾ ಇಲ್ದಂಗೆ ನೀ ಖುಷಿ ಹಂಗದೆ ಅಂತಲೇ ಕೆಲವೊಬ್ರು ಕೇಳ್ತಿದ್ದಾರೆ ನೋಡ್ರಿ. ನಾನು ಮಟೀರಿಯಲ್ಸ್ಟಿಕ್ ಹಿಂದೆ ಭಾಳ ಓಡಿದೆ ಅಂತಲೇ ಕೆಲವೊಬ್ರಿಗೆ ಅನ್ನಿಸ್ತಾ ಐತಿ. ಅಂದ್ರೆ ಬರೀ ದುಡ್ಡು ಮಾಡ್ಕೊಬೇಕು, ನಾ ದುಡಿಬೇಕು. ನನ್ನನ್ನು ನಾನು ನೋಡ್ಕೊಂಡ್ಬಿಟ್ಟೆ, ನಿನ್ನನ್ನು ನೋಡ್ಕೊಳ್ಳಿಲ್ಲ ಅಂತನ ಕೆಲವೊಬ್ಬರಿಗೆ ಅನ್ನಿಸ್ತಾ ಐತಿ. ಓಕೆ, ಸೊ ದಿಸ್ ಇಸ್ ದ ಎಂಡ್ ಆಫ್ ದ ರೀಡಿಂಗ್. ಹೆಲ್ಪ್ಫುಲ್ ಆತ ಅನ್ಕೊತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಪರ್ಸ್ನಲಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.